ಮಹಿಳೆಯರಿಗೆ ಅವಕಾಶ ಕೊಡಬೇಕು. ನಾನು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಈಗ ನನಗೆ ಭಾಳಷ್ಟು ತೃಪ್ತಿ ತಂದಿದೆ. ಏನು ಅಂದರೆ ಒಬ್ಬ ಕಾರ್ಮಿಕ ದಂಪತಿ ಮಗನಿಗೂ ಸಹ ಅವನು ಪೌರ ಕಾರ್ಮಿಕ ಆಗಿದ್ದ, ಜಿಲ್ಲಾ ಪರಿಷತ್ ಮೆಂಬರ್ ಆಗಿ MLA ಆಗಿ ಅವನಿಗೆ ಅವಕಾಶ ಸಿಕ್ಕಿರೋದು ನೋಡಿದಾಗ ನನಗಾಗಿರೋ ಸಂತೋಷ ಯಾರಿಗೂ ಆಗಿರೋದಿಲ್ಲ. ಇನ್ನೂ ಕೆಲವು ಸಮುದಾಯಗಳಿಗೆ ಅವಕಾಶಗಳು ಮಾಡಿರೋದಿದೆಯಲ್ಲ, ST ಇರ್ಬೋದು, SC ಅವ್ರಿಗೆ ಸಾಕಷ್ಟು ಅವಕಾಶಗಳು ಮಾಡಿಕೊಟ್ಟಿದ್ದೀವಿ. ಭಾಳ ಸಮಾಧಾನ ಇದೆ ನನಗೆ. ಯಾಕಂದರೆ ಸಾಮಾಜಿಕ ನ್ಯಾಯದಲ್ಲಿ ಕಾಂಗ್ರೆಸ್ ಪಕ್ಷ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲ ವರ್ಗದವ್ರಿಗೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಅದು ಸಂಪೂರ್ಣ ಅಂತ ನಾನು ಹೇಳೋದಿಲ್ಲ, ಎಲ್ಲ ಸರಿ ಇದೆ ಸರಿ ಹೋಗಿದೆ ಅಂತ ಹೇಳೋದಿಲ್ಲ. ಕೆಲವು ಆಗಿರ್ಬೋದು ಲೋಪದೋಷಗಳು, ಕಾರಣಾಂತರದಿಂದ ಆಗಿರುತ್ತೆ, ಅದು ಮುಂದಿನ ದಿನಗಳಲ್ಲಿ ಸರಿ ಮಾಡಿಕೊಳ್ತಾರೆ. ಭಾರತೀಯ ಜನತಾ ಪಾರ್ಟಿಯವರು ಕೂಡ ಸಂವಿಧಾನವನ್ನು ಪಠಣೆ ಮಾಡ್ತಾರೆ ಅಂದರೆ ಅದೇ ದೊಡ್ಡ ಅದ್ಭುತ ನನಗೆ. ಯಾವ ಸಂವಿಧಾನವನ್ನು ಒಪ್ಕೊಳ್ದೇ ಇರೋರು ಸಂವಿಧಾನವನ್ನು ಅದೀಗ ಮಾತಾಡ್ತಕ್ಕಂಥ ಜನ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕೆ ಸಂವಿಧಾನದ 178 ವಿಧಿಯ ಪ್ರಕಾರ ವಿಧಾನಸಭೆಯ ಸಭಾಧ್ಯಕ್ಷರು ಉಪಸಭಾಧ್ಯಕ್ಷರು ವಿಧಾನಸಭೆಯೇ ಆಯ್ಕೆ ಮಾಡುತ್ತದೆ. 182ನೇ ವಿಧಿಯ ಪ್ರಕಾರ ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಯನ್ನು ವಿಧಾನ ಪರಿಷತ್ತೇ ಆಯ್ಕೆ ಮಾಡುತ್ತದೆ. ಈ ಕನಿಷ್ಠ ಸಾಂವಿಧಾನಿಕ ಜ್ಞಾನವೂ ಇಲ್ಲದ BJP ನಾಯಕರು ಏನು ಮಾಡ್ತಾ ಇದ್ದಾರೆ? ನಾವು ತಗೊಂಡೋಗಿ ಕೂಡಿಸಿಲ್ಲ, ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ದೀವಿ. ನಾಳೆ ಅದು ಚುನಾವಣೆ ಆದರೆ ನಮ್ದು ಇವ್ರ ಅಭ್ಯರ್ಥಿ. ಇವರೆಲ್ಲ ತಗೊಂಡಿಲ್ವ? ಕಾಗೇರಿಗೆ ಎಷ್ಟು ವರ್ಷ ಆಟ ಆಡಿಸಿದ್ರು? ಅದೇ ಬಸವರಾಜ ಹೊರಟ್ಟಿ, ನಮ್ಮ ಹೊರಟ್ಟಿಯವ್ರ ಸಾಹೇಬರು ಆದಾಗ ಏನೇನಾಯಿತು ಘಟನೆಗಳು, ಇವೆಲ್ಲ ಆ ಥರ ಮಾಡೋರಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಸ್ಪೀಕರ್ ಇರ್ಬೋದು, ಡೆಪ್ಟಿ ಸ್ಪೀಕರ್ ಇರಿ ಮಂತ್ರಿಗಳದ್ದು ನಾವೇ ಅನೌನ್ಸ್ ಮಾಡಿದ್ದಲ್ಲ. ಅಪಾಯಿಂಟ್ ಮಾಡೋ ಅಧಿಕಾರ ನಮಗಿದೆಯಾ, ಗವರ್ನರ್ಗಿದೆಯಾ? ಅದನ್ನೇ ಆಮೇಲೂ ಕೂಡ ಸದನದಲ್ಲಿ ನಾವು ಮೂವ್ ಮಾಡ್ಬೋದು. ಸದನದಲ್ಲಿ ಮೂವ್ ಮಾಡಿದ ಮೇಲೆ ಚುನಾವಣೆ ಆಗುತ್ತೆ, ಅವ್ರನ್ನ ಆಯ್ಕೆ ಮಾಡ್ತಾರೆ. ನೀವು ಆ ಥರ ನೋಡೋಕ್ಕೆ ಹೋದಾಗ ಈಗ 26 ತಗೊಳ್ಳಿ, 2026ರಲ್ಲಿ BJP ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲೇ ಅವರು ಸ್ಪೀಕರ್ನ ಅನೌನ್ಸ್ ಮಾಡಿಬಿಟ್ರು. ವೆಸ್ಟ್ ಬೆಂಗಾಲಲ್ಲಿ ಅವನ ಹೆಸರೇನು ಅಂದರೆ ರದೀಂದ್ರ ಬೋಸ್ ಅವ್ರನ್ನ ಅನೌನ್ಸ್ ಮಾಡಿಬಿಟ್ರು. ಆವಾಗ ಸಂವಿಧಾನ ಇದೇನು ಎಲ್ಲಿಂದ ತಗೊಂಬಂದ್ರಂತೆ? ನಾಗ್ಪುರ್ ಸಂವಿಧಾನ ಅಲ್ಲಿ ಬಂದಿತ್ತು. ಅದು BJP ಅವರು ನಮಗೆ ಸಂವಿಧಾನದ ಪಾಠ ಹೇಳೋದೇ ಬೇಕಾಗಿಲ್ಲ. ನಾವು ಮತದಾನದ ಗೌಪ್ಯವನ್ನು ಕಾಪಾಡಿಕೊಂಡೇ ಬಂದಿರೋದು ಸಂವಿಧಾನದಲ್ಲಿ. ಇವ್ರು ಏನೇನು ಮಾಡಿದ್ದಾರೆ ಅನ್ನೋದನ್ನು ಚುನಾವಣೆ ಆದ ತಕ್ಷಣ ಛಿದ್ರ ಮಾಡಿಬಿಟ್ರಲ್ಲ TMC ಅವ್ರನ್ನ. ಇವಾಗ ಯಾವ ಸಂವಿಧಾನ ಯಾವ ರೂಲ್ ಹೇಳಿತ್ತು? ಈಗ ಅಲ್ಲ ಬೇಡ ಇಳಿಯೋ, ನಾವು ಕೆಳಗಡೆ ಇಳೀರಿ ಅಂತ ಹೇಳಿಲ್ಲ. ನಾವು ಈ ಅಭ್ಯರ್ಥಿಗಳನ್ನ ಯಾವಾಗ ನಾವು ಕಣದಲ್ಲಿ ಇಳಿಸ್ತೀವಿ ಅದು ಸದನ ಸಭೆ ಆಯ್ಕೆ ಮಾಡುತ್ತೆ. ನಾವು ನಮ್ಮ ಕ್ಯಾಂಡಿಡೇಟ್ನ ನಾವು ಘೋಷಣೆ ಮಾಡಿದ್ದೀವಿ. ನಮ್ಮ ಅಭ್ಯರ್ಥಿ ಸಭಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಅಭ್ಯರ್ಥಿ ಸಲೀಂ ಅಹಮದ್ ಅವರು, ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರು, ಅಲ್ಲಿ ಸ್ಪೀಕರ್ ಅವರು ವಿಧಾನಸಭೆಯಲ್ಲಿ GS ಪಾಟೀಲ್ರು, ಡೆಪ್ಟಿ ಸ್ಪೀಕರ್ ಆಗಿ ಪೊನ್ನಣ್ಣ ಅಂತ ನಾವು ಅನೌನ್ಸ್ ಮಾಡಿದ್ದೀವಿ. ಅದನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸದನ, ವಿಧಾನಸಭೆ ಮತ್ತು ವಿಧಾನ ಪರಿಷತ್. ಅಲ್ಲಿ ಬಂದಾಗ ನಾವು ಅಲ್ಲಿ ಪ್ರಕ್ರಿಯೆಗಳು ಅಥವಾ ಕಾನೂನು ಅಥವಾ ನಿಯಮಗಳನ್ನು ಪಾಲನೆ ಮಾಡಿದಾಗ ನಮ್ಮನ್ನು ಪ್ರಶ್ನೆ ಮಾಡಬೇಕು. ಈಗಾಗಲೇ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಕಳ್ತನ, ಉಂಡಿ ಕಳ್ಳರು, ಇವರು ಓಟು ಕದ್ದಿದ್ರು. ಅಲ್ಲಿ ಯಾರು ಗಾಯತ್ರಿ ಶಾಂತೇಗೌಡನ್ನ ಓಟ್ ಕದ್ದು ಮಾನ ಮರ್ಯಾದೆ ಇಲ್ಲದೆ 4 ವರ್ಷ ಸರ್ಕಾರಿ ಅತಿಥಿಯಾಗಿದ್ರಲ್ಲ, ಕಾನೂನು ಬಾಹಿರವಾಗಿ ಇವರು ಸಂಬಳ ತಗೊಂಡಿದ್ದಾರೆ.
ಎಲ್ಲ ಭತ್ಯೆಗಳನ್ನು ತಗೊಂಡಿದ್ದಾರೆ. ಮಾನ ಮರ್ಯಾದೆ ಇತ್ತೇನೆ ಇವ್ರಿಗೆ? ಡೆಪ್ಟಿ ಸ್ಪೀಕರ್, ಅದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಕೂಡ ಹೋಗಿ ಇವರು ನಾವು ರಾಜೀನಾಮೆ ಕೊಡ್ತೀವಿ. ಸುಪ್ರೀಂ ಕೋರ್ಟು ಅಸಿಂಧು ಮಾಡ್ತಾವೆ, ನೀವು ಗೆದ್ದಿದ್ದೆ ಇಲ್ಲ ಅಂದಮೇಲೆ ರಾಜೀನಾಮೆ ಕೊಡೋದೇನು? ಯಾರು ಇವರು ಕಳ್ಳಾಟ ಆಡ್ತಾ ಇದ್ದಾರೆ? ಏನು ಅಷ್ಟೊಂದು ಮೂರ್ಖರು ಅಥವಾ ಅಂಧಭಕ್ತರು ಅಂದ್ಕೊಂಡ್ಬಿಟ್ಟಿದ್ದಾರೆ ಈ ದೇಶದಲ್ಲಿ ಇರ್ತಕ್ಕಂಥವ್ರು? ಅವ್ರ ಪಕ್ಷದವ್ರು ಅಂಧಭಕ್ತರು ಇರ್ಬೋದು, ಬಟ್ ಈ ದೇಶದವ್ರು ಅಂಧಭಕ್ತರಲ್ಲ. ಸಿ ಎಂ ಅವ್ರು ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಿಲ್ಲ. ಹೊರಟ್ಟಿಯವರು ಏನು ಹೇಳಿದ್ದಾರೆ ಅಂತ ನಾನು ನೋಡಿಲ್ಲ. ಆದ್ದರಿಂದ ಸಿ ಎಂ ಅವರು ವಿಚಾರ ಬಂದಾಗ ನಾನು ಅವರು ನನ್ನ ಹತ್ರ ಹೇಳಿದಾಗ ನಾನು ಅದನ್ನು ಎಂಡಾರ್ಸ್ ಮಾಡ್ಬೋದು, ಆದರೆ ಅದು ಗೊತ್ತಿಲ್ಲ ನನಗೆ. ಇರಲಿ, ಎಲ್ಲರ ಹತ್ರನೂ ನಾನು ಮಾತಾಡ್ತೀನಿ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಪ್ರತಿಯೊಬ್ಬರಿಗೂ ಸಹ ಮಾತಾಡಬೇಕು. ಕಾರ್ಯಕರ್ತರಿಂದ ಹಿಡಿದು ನಾಯಕರಿಂದ ಹಿಡಿದು ಎಲ್ರಿಗೂ ಮಾತಾಡ್ತಾ ಇರ್ತೀನಿ. ಕಾಂಗ್ರೆಸ್ ಪಕ್ಷವೇ ನನಗೂ ಮಾಡಿರೋದು ಕಾಂಗ್ರೆಸ್ ಪಕ್ಷ, ಅವ್ರಿಗೆ ಶಾಸಕ ಮಾಡಿರೋದು ಕಾಂಗ್ರೆಸ್ ಪಕ್ಷ, ಎಲ್ರಿಗೂ ಸಹ ಕಾಂಗ್ರೆಸ್ ಪಕ್ಷವೇ ಮಾಡಿದೆ. ಅದೇನಾದರೂ ಸಮಸ್ಯೆ ಇದೆ ಬಗೆಹರಿಸ್ತಕ್ಕಂಥದ್ದು ಕಾಂಗ್ರೆಸ್ ಮಾಡುತ್ತೆ. ಅದು ದೊಡ್ಡ ಷಡ್ಯಂತ್ರ. ನಮ್ಮೆಲ್ಲ ಸ್ನೇಹಿತರು ನೀವೆಲ್ಲ ಇದ್ದೀರಿ ನೋಡಿ, ಎಲ್ಲ ಚಾನಲಲ್ಲಿ ಓಡಾಡ್ಬಿಡ್ತು. ದೊಡ್ಡ ಷಡ್ಯಂತ್ರ, ಮಂತ್ರಿ ಅಂತ ಆಗೋದಿಲ್ಲ ಅಂತ ಗೊತ್ತು. ಆಮೇಲೆ ನೀವು ಆಗಿಲ್ವಲ್ಲ ಅಂತ ಹಿಂಗೆ ಪ್ರಶ್ನೆ ಕೇಳೋದು. ಈ ಷಡ್ಯಂತ್ರ ಅದು ಫಲಿಸೋದಿಲ್ಲ ಅಂತ ಮೊದಲು ಹೇಳಿದ್ದೀನಿ. ನಾವು ಮಂತ್ರಿ ಆಗೋಗಿದ್ರೆ 50 ವರ್ಷ ಕಾಯಬೇಕಾದಿಲ್ಲ. ಅದು ಈ ಸಂದರ್ಭದಲ್ಲಂತೂ ಆಗೋ ಪ್ರಶ್ನೆನೇ ಇಲ್ಲ. ಅದು ಹೇಳ್ತಾರೆ ಅಭಿಮಾನಿಗಳು, ಏನೋ ಹೇಳ್ತಾರೆ, ಅದನ್ನು ನಾವು ಕಟ್ಕೊಂಡು ಮಾಡೋಕ್ಕಾಗುತ್ತೆ? ಯಾರಿಗೂ ಸಂದೇಶ ಇಲ್ಲ. ಪಕ್ಷ ನನಗೆ ಭಾಳ ಮುಖ್ಯ. ಪಕ್ಷದಲ್ಲಿ ಬಂದಿರ್ತಕ್ಕಂಥವನು ಸ್ವಲ್ಪ ಯಾರಾದರೂ ಏನಂದ್ರಿ? ಈಗ ಮಹಿಳೆಯರಿಗೆ ಅವಕಾಶ ನಾವು ಮಾಡ್ದಂಗೆ ಯಾರೂ ಮಾಡಿಕೊಟ್ಟಿಲ್ಲ. ಈಗಲೂ ಸಹ ಅವಕಾಶ ಇಲ್ಲ ಅಂತಲ್ಲ, ಒಂದು ಜಾಗ ಖಾಲಿಯಾಗಿದೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಡಿ ಅಂತಲೂ ನನ್ನ ಬೇಡಿಕೆನೂ ಇಟ್ಟಿದ್ದೀನಿ, ಒತ್ತಡನೂ ಮಾಡಿದ್ದೀನಿ, ಮನವಿನೂ ಮಾಡಿದ್ದೀನಿ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಸಬಲೀಕರಣ ಎಷ್ಟಿದೆ ಅಂತ ನಾವು ನೋಡಬೇಕು. ಅವರು ಎಷ್ಟು ಮಹಿಳೆಯರಿಗೆ ಅವಕಾಶಗಳು ಕೊಟ್ಟಿದ್ದಾರೆ ಅನ್ನೋದು ನೋಡಬೇಕು. ಈಗ 33% ನಾವು ಪಾಸ್ ಮಾಡಿದ್ದು ಸೋನಿಯಾ ಗಾಂಧಿ ಅವರು 2015 ಇಸ್ವಿನಲ್ಲಿ ಮಾಡಿದ್ರು. ಏನು ಭಾರತೀಯ ಜನತಾ ಪಾರ್ಟಿ ಅವ್ರು ಏನು ದೊಣ್ಣೆ ಹಿಡ್ಕೊಂಡು ಏನು ಕಾಯ್ತಾ ಇದ್ದಾರಂತೆ? ದೊಣ್ಣೆ ಕೈಲಿ ಹಿಡ್ಕೊಂಡಿದ್ರು ಏನು ಕಾಯ್ತಾ ಇದ್ದಾರಂತೆ? ಅದು ಯಾವ ಪ್ರಾಣಿ ಕಾಯ್ತಾ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ಸುಮ್ಮನೆ ಕಣ್ಣೊರ್ಸೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಾರ್ಟಿನಲ್ಲಿ ಈಗಾಗಲೇ 33% ಅದು ಅವ್ರಿಗೆ ನಾವು ಮೀಸಲಾತಿ ಇಟ್ಟಿದ್ದೀವಿ ಮಹಿಳೆಯರಿಗೆ, ಪಾರ್ಟಿ ಪದಾಧಿಕಾರಿಗಳಿಗೆ. ಈಗಲೂ ಸಹ ಸಂಘಟನೆ ಸುರ್ಜಾನ ಆಯಿತು, ಎಲ್ಲ ಜಿಲ್ಲೆನಲ್ಲೂ ಒಂದೊಂದು ಮಹಿಳೆಯರಿದ್ದಾರೆ. ಆ ಥರ ಇವರೇನಾದರೂ ಮಾಡಿದ್ದಾರೆ ಕೇಳಿ ನೋಡಿ. ಇಲ್ಲ ಒಂದು ಹೇಳ್ತೀನಿ ಕೇಳಿ. ಅವ್ರ ಪ್ರಶ್ನೆಗೆ ಡೆಪ್ಟಿ ಚೇರ್ಮನ್ ನಾವು ಅನೌನ್ಸ್ ಮಾಡಿದ್ವಿ ಉಮಾಶ್ರೀ ಅವ್ರಿಗೆ. ಇನ್ನೂ ಒಂದು ಖಾಲಿ ಇದೆ, ಯಾರು ಒಪ್ಕೊಳ್ಳಲ್ಲ. ಪಕ್ಷದ ನಿರ್ದೇಶನ ಎಲ್ಲರೂ ಸಹ ಒಪ್ಕೋಬೇಕಾಗುತ್ತೆ. ಕೊಡ್ತೀವಿ, ಇಲ್ಲ ಅಂತಲ್ಲ. ಈಗ ಕೆಲವರು ಫಸ್ಟ್ ಟರ್ಮ್ ಅವ್ರು ಇದ್ದಾರೆ, ಕೆಲವರು ಸೆಕೆಂಡ್ ಟರ್ಮ್ ಅವ್ರು ಇದ್ದಾರೆ. ಸೆಕೆಂಡ್ ಟರ್ಮ್ ಅವ್ರಿಗೆ ಕಾರಣಾಂತರದಿಂದ ಆಗ್ತಾ ಇಲ್ಲ, ಮಾಡೋಣ ಅಂದರೆ ಅದು ಕಾರಣ ಯಾಕೆ ಅಂತ ಹೇಳೋಕ್ಕೆ ಹೋಗೋದಿಲ್ಲ, ನಿಮಗೆ ಗೊತ್ತಿದೆ. ಇವೆಲ್ಲ ನಡೆಯುತ್ತೆ. ಏನೂ ಇಲ್ಲ, ಏನಾಗಿದೆ ಅಷ್ಟೇ. ಅವ್ರ ಎಮ್ ಎಲ್ ಎಗಳೆಲ್ಲ ಸೇರಿ ನಿಮಗೆ ಕೊಡಬೇಕು ಅಂದರೆ ನಿಮಗೆ ಕೊಡ್ತೀವಿ. ನನಗೆ ಯಾರು ಅಸಮಾಧಾನ ಆಗಿದೆ ಅಂತ ಹೇಳಲಿಲ್ಲ. ನೀವು ಹೇಳೋದಕ್ಕೆ ಕೇಳೋದು ನನಗೆ ವರದಿ, ವಿಶೇಷ ಸುದ್ದಿ. ವಿಶೇಷ ಸುದ್ದಿ ಅದು. ವಿಶೇಷ ಸುದ್ದಿ ಅಂತ ನೀವು ಹೇಳಿದ್ರಿ, ಅದನ್ನು ಕೇಳಿದ್ವಿ. ಧನ್ಯವಾದಗಳು, ನಮಸ್ಕಾರ. ಈಗ ಒಂದೇ ಸಮುದಾಯಕ್ಕೆ ಮೊದಲ ಬಾರಿಗೆ ಸಿಕ್ಕಿಲ್ಲ ಅನ್ನೋದಲ್ಲ, ಭಾಳ ಸಮುದಾಯಗಳಿದೆ. ಯಾವ ಸಮುದಾಯಗಳಿಗೆ ಅವಕಾಶಗಳು ಸಿಕ್ಕಿಲ್ಲ ಆ ಸಮುದಾಯಗಳನ್ನು ನಾವು ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಈಗ ಅದಕ್ಕೆ ನಾನು ಹೇಳಿದ್ದು, ಈಗ ಮಣ್ಕಾಳು ವೈದ್ಯ ಬೆಸ್ತರು, ಅವ್ರಿಗೂ ಅವಕಾಶಗಳು ಸಿಕ್ಕಿಲ್ಲ. ಆ ಥರ ಭಾಳ ಸಮುದಾಯಗಳಿದೆ. ಭಾಳ ದೊಡ್ಡ ದೇಶ, ದೊಡ್ಡ ರಾಜ್ಯ,
224 ಜನ, 140 ಜನ ಕಾಂಗ್ರೆಸ್ ಪಕ್ಷದಲ್ಲೇ ಇರೋರು, 40 ಜನ ವಿಧಾನ ಪರಿಷತ್ತಲ್ಲಿದ್ದಾರೆ. ಎಲ್ರಿಗೂ ಸಹ ಸಮಾಧಾನ ಮಾಡೋದು ಸ್ವಲ್ಪ ಕಷ್ಟ, ಸರಿ ಹೋಗುತ್ತೆ. ಲಾಸ್ಟ್ ಟೈಮ್ ಇದ್ದಂತ ಸಚಿವರೇನಿದ್ರು ಕಾರಣಗಳನ್ನೇ ಹೇಳಿಲ್ಲ, ನಮ್ಮನ್ನ ತೆಗೆದಿದ್ದಾರೆ. ಅಟ್ಲೀಸ್ಟ್ ಕಾರಣಗಳನ್ನಾದ್ರೂ ಕೊಟ್ಟಿದ್ರೆ ನಮ್ಗೆ ಚೆನ್ನಾಗಿರ್ತಾ ಇತ್ತು ಅನ್ನೋದು. ನನ್ನ ಹತ್ರ ಎಲ್ಲ ಬಾಯಿ ಬಿಡ್ಸಕ್ಕೆ ಹೋಗ್ಬಿಡಿ. ಹೈಕಮಾಂಡ್ ಎಲ್ಲ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಮಾತಾಡಿದ್ದಾರೆ, DK ಶಿವಕುಮಾರ್ ಅವ್ರಿಗೂ ಮಾತಾಡಿದ್ದಾರೆ, ಕೆಲವು ಹಿರಿಯ ಸಚಿವರಿಗೂ ಮಾತಾಡಿದ್ದಾರೆ. ನಾನು ಅಲ್ಲೇ ಇದ್ದೆ, ನನ್ನ ಹತ್ರನೂ ಮಾತಾಡಿದ್ದಾರೆ. ಎಲ್ಲರ ಹತ್ರನೂ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿರೋದು. ಎಲ್ರಿಗೂ ಸಮಾಧಾನ ಮಾಡೋಕ್ಕಾಗಲ್ಲ, ಬಟ್ ಎಲ್ರಿಗೂ ಸಹ ನಾವು ಶಾಂತಿ ಮಾಡ್ತೀವಿ. ಪಕ್ಷದ ಮೇಲೆ ಏನೂ ಬೀಳೋದಿಲ್ಲ, ಸರ್ಕಾರದ ಮೇಲೂ ಬೀಳೋದಿಲ್ಲ. ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ತಕ್ಷಣವೇ ಎಲ್ಲ ಬರ ಪೀಡಿತ ಪ್ರದೇಶಗಳಿಗೆ ಹೋಗಿ ಎಲ್ಲ ಕಾರ್ಯಪ್ರವೃತ್ತರಾಗಬೇಕು ಅಂತ ಈಗಾಗಲೇ ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದರ ಪ್ರಕಾರ ಅವರೆಲ್ಲರೂ ಸಹ ಕಾರ್ಯಪ್ರವೃತ್ತರಾಗ್ತಾರೆ. ಧನ್ಯವಾದಗಳು, ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.